ಈ ವಿಡಿಯೋದಲ್ಲಿ ಹಾಕಿರೋದು ಈ ವಾರದ ಫುಲ್ ವ್ಲಾಗು. ಈ ವಾರ ಏನೇನ್ ಮಾಡಿದೀನಿ ಅದೆಲ್ಲ ಅಪ್ಲೋಡ್ ಮಾಡಿದೀನಿ, ಹೋಗಿ ನೋಡಿ. ಆಮೇಲೆ ಮಿಸ್ ಆಗಿರ್ತಾವಲ್ಲ ಪಾರ್ಟ್ಸು, ಅಂದ್ರೆ ವ್ಲಾಗಲ್ಲಿ ಹೇಳಕ್ಕಾಗದೇ ಇರೋದೆಲ್ಲ ಇದರಲ್ಲಿ ಸ್ವಲ್ಪ ಐತೆ. ಇದನ್ನ ಪೂರ್ತಿ ನೋಡಿ, ಸಕ್ಕದಾಗೈತೆ. ಒಂದು ಕ್ಷಣನೂ ಮಿಸ್ ಮಾಡಕ್ ಹೋಗ್ಬಿಡಿ, ಚೆನ್ನಾಗೈತೆ. ನೀವು ಒಂದು 10 ನಿಮಿಷ ವ್ಲಾಗ್ ಐತೆ ಅಂದ್ರೆ ಅದರಲ್ಲಿ ಪೂರ್ತಿ ಎಂಟರ್ಟೈನ್ಮೆಂಟ್ ಐತೆ. ಫುಲ್ ನೋಡಿ. ಸಬ್ಸ್ಕ್ರೈಬ್ ಮಾಡದೇ ಇದ್ರೂ ಪರವಾಗಿಲ್ಲ, ವಿಡಿಯೋ ಪೂರ್ತಿ ನೋಡಿ. ಥ್ಯಾಂಕ್ ಯು. ಇವತ್ತು ಸ್ನಾನ ಮಾಡಿರೋ ಖುಷಿಲಿ ನೆಗ್ನೆಕ್ಟ ಕಾಲೇಜ್ಗೆ ಹೋಗಿ ಯಾವ್ದಾವ್ದೋ ಕ್ಲಾಸ್ ಅಟೆಂಡ್ ಮಾಡ್ಕೊ ಕೂತಿರ್ಬೇಕಾದ್ರೆ ನಮ್ ತಾತ ಬಂದ್ಬಿಟ್ರು. ಸದ್ಯ ನನ್ ಪುಣ್ಯಕ್ಕೆ ನಾನು ಅವತ್ತು ಕಾಲೇಜ್ಗೆ ಹೋಗಿದೆ. ಅವ್ರು ಬೈದಿದ್ನ ಈ ಕಡೆ ಕಿವಿಲ್ ಕೇಳಿಸ್ಕೊಂಡು ಈ ಕಡೆ ಕಿವಿಲ್ ಬಿಟ್ಬಿಟ್ಟು ಮತ್ತೆ ಮನೆಗ್ ಬಂದೆ. ನಮ್ ಜ್ಞಾನ ಮಗಳಿಗೆ ಈ ಭೂಮಿ ಮೇಲೆ ಎಲ್ರಿಗಿಂತ ಜಾಸ್ತಿ ಇಷ್ಟ ನಾನೇ ಅಂತೆ. ನಿಮ್ಮ ಅಪ್ಪ ಇಷ್ಟನಾ ನಾನು ಇಷ್ಟನಾ? ನಿಮ್ಮ ಅಮ್ಮ ಇಷ್ಟನಾ ನಾನು ಇಷ್ಟನಾ? ಇಷ್ಟ ಬರೀ ಚಾಕ್ಲೇಟ್ ಕೊಡ್ಸೋ ತನಕ ಮಾತ್ರ ಅಂತ ಗೊತ್ತಿರ್ಲಿಲ್ಲ. ನಿಮ್ಮ ಅಮ್ಮ ಇಷ್ಟನಾ ನಾನು ಇಷ್ಟನಾ? ಕೆಲಸ ಮಾಡಕ್ ಹೊಲ್ಕೋದೆ. ಮನೆಗ್ ಬಂದ್ರೆ ನಮ್ ಡಾರ್ಲಿಂಗ್ ಸಿಕ್ಕದ್ಲು. ನನ್ ಮಗನಟ್ಟಿ ಎಣ್ಣೆ, ನೀನೇನ್ ಮಾಲಾಶ್ರೀ? ರೌಡಿ ಬೇಬಿ ಹೆಂಗ್ ಆಡ್ತಿಯಲ್ಲ ಈ ವಯಸ್ಸಲ್ವೇ? ಲೌಡಿ ಅಲ್ಲ, ರೌಡಿ ಅದು. ವಿಡಿಯೋದಲ್ಲಿ ನಮ್ಮ ಅಪ್ಪನ ಉಜ್ರುಮುನಿ ತರ ತೋರಿಸ್ತೀನಿ ಅಂತ ಬೈತಿತ್ತು. ಕೇಳಿ ತರ ತೋರಿಸ್ತೀನಿ ಅಂತಲ್ಲ, ನಿನ್ ಮುದವಿತ್ತು ಸ್ಮೈಲ್ ಮಾಡಪ್ಪ. ಆಯ್ತೀನಿ ಸ್ಮೈಲ್ ಮಾಡ್ದಾರ ಇಲ್ಲ ಏನು ನೀನು ನಿನ್ನಂಗ ಅಲ್ಕಿರ್ದಾರ ನಡೆ ಮುದವಿ. ನಮ್ಮ ಅಮ್ಮನ ಜೊತೆ ದೇವಸ್ಥಾನಕ್ಕೆ ಹೋಗಿ ವೈದ್ಯಂಗುಸಿ ಕೀಡ್ಲ ಕೊಟ್ಟು ಮನೆಗೆ ಬಂದು ಮಲ್ಕೊಂಡೆ. ಇವತ್ತಿನ ಕತೆ ಇಷ್ಟ ಆದ್ರೆ ಒಂದೇ ಒಂದು, ಜಾಸ್ತಿ ಇಷ್ಟ ಆದ್ರೆ ಬೆಳಗ್ಗೆ ಎದ್ದು ಪಂಕಾಗಿ ರೆಡಿಯಾಗಿ ಬಸ್ ಹತ್ತಿ ಕಾಲೇಜ್ಗೆ ಹೋದ್ರೆ ನನ್ ಮಕ್ಳು ಒಬ್ರು ಕಾಲೇಜ್ಗೆ ಹೋಗಿಲ್ಲ. ಅದಕ್ಕೆ ನಾನು ಕ್ಲಾಸ್ಗೆ ಹೋಗ್ಲಿಲ್ಲ. ಎಲ್ರದ್ದು ಕಿದ್ದಾಡ್ಕ ಬ್ಯಾಟ್ ಕಿಟ್ಕೊಂಡು ಒಂದ್ ಬಾಲ್ ಬಿಟ್ಟಿದ್ಕೆ ಅಬಿಕೈಲ್ ಸಬರ್ ಡ್ರಾಪ್ ಹಾಕ್ಸ್ಕೊಂಡು ಮನೆಗ್ ಬಂದು ಬಟ್ಟೆನ ಹಿಂಗ ಬಿಚ್ಚಿದೆ. ನೀನ್ ಊದಿ, ನಿನ್ ಮಗ ಊದ. ನನ್ ಮಗನೆಣ್ಣೆ ಬಲೂನು ನಿನ್ನ ದೇವ್ರ ನಿಂಗೆ ಒಳ್ಳೇದ್ ಮಾಡ್ತದ. ಮತ್ತೆ ಇದು ನಮ್ ಜ್ಞಾನವಿ ಮಗು ಅಂತ ಜೂರುಗಳು ನಿನ್ ಪಾಪು ಹೊಡಾಕ್ತಿ. ನಮ್ಮಮ್ಮ ಊಟಕ್ಕೆ ಕರೀತು ಬರಲ್ಲ ಅಂದಿದ್ಕೆ ತಿಕ್ಕಲ್ ನನ್ ಮಗಳು ತಿಕ್ಕಲ್ ತರ ಆಡ್ತೀರಲ್ಲ ಒಳ್ಳೆ. ಬೇಕಪ್ಪ ಹಿಂಗ್ ಲುಕ್ ಕೊಟ್ಟಿಯೇ. ಊಟತಾನೆ ಬಂದಿರೋ ಲುಕ್ ಇದು. ನೀನ್ ವಿಲನ್ ತರನೇ ಇರ್ಬೇಕು ಕಣಪ್ಪ. ದುರಾಂಕಾರದಿಂದ ಬೋಗಳಿದ್ರೆ ಸರಿಯಾಗಿ ಹೇಳ್ಬೇಕಾಯ್ತು. ಹೋಗ್ ಮುದವಿ. ಯಾವ ರಕ್ಕಿ ತಿಂತೀಯಕ್ಕ? ಹೊಡೆದಿದ್ ಏಟು ನೊಂದ್ಬಿಟ್ಟು ನಮ್ಮವ್ವ ಅಳ್ತವಳೆ. ಅಯ್ಯೋ ಅಳ್ತವಳು. ಅಳ್ತಿದ್ರು ಅಂತ ಹಾಸ್ಪಿಟ್ಲ್ ಕರ್ಕೊಂಡೋದೆ. ನಮ್ಮ ಅಮ್ಮಂಗೆ MBBS ಮಾಡಿದ್ರೆ ಮಾತ್ರ ಡಾಕ್ಟರ್ ಅಂತೆ. MBBS ಕತೆ ಇಷ್ಟ. ಈ ವಿಡಿಯೋ ಇಷ್ಟ ಆದ್ರೆ ಒಂದೇ ಒಂದ್, ಜಾಸ್ತಿ ಇಷ್ಟ ಆದ್ರೆ ನಮ್ಮಮ್ಮ ಮದುವಾಗಿ 25 ವರ್ಷ ಆಗಿದ್ರು ನಮ್ಮ ಅಪ್ಪನ ರೀ ಅನ್ನಕ್ ಇನ್ನೂ ನಾಚ್ಕೋತವ್ರೆ. ಬೆಳಗ್ಗೆ ಎದ್ದು ಜ್ಞಾನವಿನ ಅಳಿಸ್ಬಿಟ್ಟು ಬರಕ್ ಹೋದೆ. ಏನ ಮುದವಿ ನೋಡಿ ನಾನು ಹುಚ್ಚಿನ ಶಾಂತಿ ಬಡ ಆಯ್ತು. ಪಂಕಾಗಿ ರೆಡಿ ಆಗ್ಬಿಟ್ಟು ಬಸ್ ಹತ್ಕೊಂಡು ಕಾಲೇಜ್ಗೆ ಹೋದೆ. ಕಾಲೇಜಲ್ಲಿ ಕಾನ್ಸ್ಟಿಟ್ಯೂಷನಲ್ ಡೇ ಮಾಡ್ತಿದ್ರು. ನಾನು ಅಟೆಂಡೆನ್ಸ್ಗೋಸ್ಕರ ಒಂದ್ ಸೈನ್ ಹಾಕ್ಬಿಟ್ಟು ಮತ್ತೆ ವಾಪಸ್ ಬಂದು ಮೂವಿಗೆ ಹೋದೆ. ನಟ ಭಯಂಕರ ಮಾಡಿರೋ ಈ ಮೂವಿ ಸೈಕ್ ಆಗದೆ. ಆಮೇಲೆ ಮೂವಿ ಎಲ್ಲ ಮುಗಿಸ್ಕೊಂಡು ನಾನು ಬಸ್ ಹತ್ತಿ ಮನೆಗ್ ಬಂದೆ. ಮನೆಗ್ ಬತ್ತಿದಂಗೆ ಹೋಗಿದ್ದು ಜ್ಞಾನವಿ ಹೇಳ್ಸಕ್ಕೆ. ಇವೇನಿದು ಹೊಸ ಸ್ಟೈಲು ಹುಚ್ಚಿಸ್ರಂಗೆ? ಸುಮ್ನೆ ಇರಕ್ಕಾಗಲ್ಲ ಅಂದ್ರೆ ಕೈಯ ಹಿಂಗ್ ಮಾಡ್ಕೆಬಿಟ್ಟು ನಿನ್ ತಿಕ್ ಕೆಟ್ಕೆ ಬಿಡು. ನಿಲ್ಸ್ಬಿಟ್ಟಿದ್ಯಾ ಹೇಳಲ್ಲ? ಇನ್ನಷ್ಟು ಹೇಳು. ಎಷ್ಟು ಜನ ಕೊಟ್ಟಿರೋ ನನ್ನ ಮಗನ ಮೂವಿಯಿಂದ ಬರೋದ್ ಲೇಟ್ ಆಗಿದ್ಕೆ ನಮ್ಮ ಅಪ್ಪ ಹೋಗಿತ್ತಿತ್ತು. ಕಾಲೇಜ್ ಹೋಗಿದ್ನಲ್ಲ. ಕಾಲೇಜ್ ಹೋಗಿದ್ದೆ ನೀನು? 500 ರೂಪಾಯಿ ಕೊಟ್ಟೆಯ ಟಿವಿ ಹೊಡೆದಾಕ್. ಮಮ್ಮಿ ನಾನು ನಮ್ ಡ್ಯಾಡಿ 3 ಜನ ಒಂದ್ ರೀಲ್ಸ್ ಮಾಡಕ್ ಟ್ರೈ ಮಾಡ್ತೇವಿ, ಆದ್ರೆ ಆಯ್ತಾ ಇಲ್ಲ. ಅಮ್ಮ ಬೊಮ್ಮ ಹೇಳು ಬಾ. ಆಷಾಢ ಕಳೆದು ಶ್ರಾವಣ ಹೋಗಿ ಅವ್ನ್ ಟಾಪಾಗ್ ಬರ್ತಾನೆ. ಹೇಳು ಹೇಳು
ಕೊನೆಗೂ ನಮ್ಮಮ್ಮ ನಮ್ಮ ಅಪ್ಪನ ಮುಂದೆ ಮಾತಾಡ್ಲಿಲ್ಲ, ನಾನು ರೀಲ್ಸ್ ಮಾಡಕ್ ಆನಿಲ್ಲ. ಇವತ್ತಿನ ಕತೆ ಇಷ್ಟೇ. ಈ ವಿಡಿಯೋ ಇಷ್ಟ ಆದ್ರೆ ಒಂದೇ ಒಂದು ಲೈಕ್ ಮಾಡಿ, ತುಂಬಾ ಜಾಸ್ತಿ ಇಷ್ಟ ಆದ್ರೆ ಒಂದು ಫಾಲೋ ಮಾಡಿ ಸಾಕು. ಬೆಳಗ್ಗೆ ಎದ್ದು ಪಂಕಾಗಿ ರೆಡಿಯಾಗಿ ಇವ್ರ ಬೈಕ್ ನ ಸರ್ವಿಸ್ಗೆ ಬಿಟ್ಟು ನಗ್ನಗ್ತಾ ಕಾಲೇಜಿಗೆ ಬಂದೆ, ಯಾಕಂದ್ರೆ ಸ್ನಾನ ಮಾಡಿದೀನಿ. ಅದ್ ಯಾವ ದೇವ್ರು ಒಳ್ಳೆ ಬುದ್ಧಿ ಕೊಡ್ತಾ ಗೊತ್ತಿಲ್ಲ, ಅಸೈನ್ಮೆಂಟ್ ಬರೀತಾವನಿ ಇವತ್ತು. ಆಮೇಲೆ ಯಾವ್ದಾವ್ದೇ ಕ್ಲಾಸ್ ಅಟೆಂಡ್ ಮಾಡ್ಕೊಂಡು ಮಧ್ಯಾಹ್ನದ ಮೇವು ತಿನ್ಕೊಂಡು ಬಸ್ ಹತ್ಕೊಂಡು ಮನೆಗೆ ಬಂದಿ. ಹೊಸ ಕೆಲಸ ಇತ್ತು ಅಂತ ನಮ್ಮ ಅಣ್ಣನ ಜೊತೆ ಹೊಲ್ಕೋದೆ. ಅಮ್ಮನ್ ವಿಡಿಯೋ ಮಾಡಕ್ ಹೋದ್ರೆ ನಮ್ಮಮ್ಮ ಬೈದ್ಬಿಡ್ತು. ಇದರಿಂದ ಮನನೊಂದ ನಾನು ಉಗ್ಸ್ಕೊಂಡು ಮತ್ತೆ ವಾಪಸ್ ಓದಿ. ಹುಚ್ಚುಚ್ಚು ಏನ್ ಕೆಲಸ ಮಾಡ್ತೀಯಲ್ಲಮ್ಮ ಯಪ್ಪ. ಮಡಿಕೋ ಮನೆಯಿಂದ ಆಚೆ ಕಳಿಸ್ತಂತೆ ತಿರ್ಕನ ಮಗನೇ. ಒಂದಲ್ಲ ಒಂದ್ ದಿವಸ ರಾಣಿ ತರ ನೋಡ್ಕೋತೀನಿ. ಈ ಪ್ರಪಂಚದಲ್ಲಿರೋ ಬಂಗಾರನೆಲ್ಲ ನಿನಗ್ ತಂದು ಕೊಡ್ತೀನಮ್ಮ. ಕೈ ಏನಮ್ಮ ನೀನ್ ಜಿಮ್ ಗಿಮ್ ಓದೇಯಮ್ಮ, ಇಷ್ಟೊಂದು ದಡಿಮೆ ಆಗಿದೆಯಲ್ಲ. ಬೋಯಿಸ್ಕೊಳ್ದವ್ರ ನಿನ್ ಕೈಲಿ ಆಗಲ್ಲಂತಲ್ಲ. ಬೇರೆ ತಗೊಂಡ್ಬಿಟ್ಟು ಏನು ಕೊಡ್ತೀವಿ ಭೀಮು ಮೇಲೆ ವೇಸ್ಟ್ ಆಗಿ ನೀನು. ಲೇ ಶಶಿಕಲಾ, ನಿನ್ಗೆ ಅಕ್ಕಡದಲ್ಲಿ ಹೊಡೆಯಕ ಕೆಲಸ ಎಲ್ಲ ಮುಗಿಸಿ ಮನೆಗೆ ಬಂದ್ರೆ ನಮ್ ಜ್ಞಾನವೇ ಸಿಕ್ಕೋದ್ಲು. ಮತ್ತ ಅವಳು ತೊಡೆ ಮೇಲೆ ಕುಂತಿರೋದು ಇವಳು ಮಗ ಅಂತೆ. ಸುಸ್ಸು ಮಾಡ್ಕತ ಮುಡ್ಸ್ಕೊಬಿಡಿ ಅದ. ಏನ್ ಸುಸ್ಸು ಮಾಡಿದ್ರೆ ಒಳ್ಳೆ ಹುಚ್ಚುಚ್ಚಿ ಹಿಂಗಿದೆಯಲ್ಲ, ಯಾಕೆ ಮಗ್ಲಿ ನೀನು? ಪಾಪು ಹುಸಿ, ನೀನ್ ಹುಸಿ ಅಲ್ವಾ? ಈ ಹಾಲು ಕುಡ್ದಾದ್ಮೇಲೆ ಫೋನ್ ಹಾಕೊಡ್ತೀನಿ ಅಂತ ಹೇಳಿದೆ, ಹಾಕೊಡ್ನಿಲ್ಲ. ಅದಕ್ಕೆ ಹುಚ್ಚನ ಸವಂತಿ ಮುಕ್ಕರ್ಕ ಬೈತವಳೆ. ಕತೆ ಇಷ್ಟ. ಈ ವಿಡಿಯೋ ಇಷ್ಟ ಆದ್ರೆ ಒಂದೇ ಒಂದು ಲೈಕ್ ಮಾಡಿ, ತುಂಬಾ ಜಾಸ್ತಿ ಇಷ್ಟ ಆದ್ರೆ ಒಂದು ಫಾಲೋ ಮಾಡಿ ಸಾಕು. ಏನೇಗೇನವಿ ಒಳ್ಳೆ ಹುಚ್ಚುಚ್ಚನಾಗಿದೆಯಲ್ಲ ಮುದವಿ. ಚೂ ಒಂಚೂರ ಚೆನ್ನಾಗಿ ಹುಟ್ಬಾರ್ದ? ನಾನ್ ನೋಡು ಎಷ್ಟ್ ಸಕ್ಕದಾಗಿ ಹುಟ್ಟಿದೀನಿ. ನೀನ್ ನೋಡು ಇಲ್ಲಿ ಹೆಂಗ್ ಬತ್ತೀಯ ನೋಡ್ತೀವಿ. ಫೋಟೋದಾಗಿದ್ದೀನಿ ಏನೋ ಒಂದ್ ಫೋಟೋದಲ್ಲಿ ಚೆನ್ನಾಗಿ ಬಂದಿದೆ ಅಷ್ಟೇ. ಇದ್ರಲ್ಲೂ ಚೆನ್ನಾಗದಲ್ಲ ಈ ಮುದವಿ. ಏನ್ ನೀನೊಬ್ಳೆ ಚೆನ್ನಾಗಿರ, ನಾನು ಚೆನ್ನಾಗ ಅನ್ಕೊಂಡಿ. ಇವತ್ತು ಮಾಡಕ್ ಏನು ಕೆಲ್ಸ ಇರ್ಲಿಲ್ಲ, ಎಲ್ಲೆಲ್ಲೋ ತಿರಿಕೊಂಡು ಮನೆಗ್ ಬಂದಿದ್ಕೆ ತಿಂಡಿ ಬೇಕಾ? ನೀನೇನ್ ಬೆಳಗಿದ್ಯೆ? ನೀನು ಕರ್ಗಿನೇ ಯಪ್ಪ. ನೋಡಿದ್ರೆ ಮಕ್ಳು ಊಟ ಮಾಡ್ತಾರೇನಮ್ಮ. ನಮ್ ಜ್ಞಾನವಿ ಕೈಲಿ ಹುಸಿ ಬೈಸ್ಕೊಂಡು, ನಮ್ಮ ಅಮ್ಮನ ಕೈಲಿ ಹುಸಿ ಬೈಸ್ಕೊಂಡು, ಅಪ್ಪನ್ ತವ ಹುಸಿ ಜಾಸ್ತಿನೇ ಹೋಗಿಸ್ಕೊಂಡು. ನಿಮ್ಗೆ ಕಮೆಂಟ್ ಅಲ್ಲಿ ಯಾರು ಬೈದಿದ್ ಇಷ್ಟ ಆಯ್ತು ಹೇಳಿ. ಹಂಗೆ ಮನೆ ಹನ್ನೊಂದು ನೋಡಕ್ ಇಷ್ಟೊಂದ್ ಜನ ಬರ್ತಾರೆ ಅಂತ ಗೊತ್ತಿರ್ಲಿಲ್ಲ ಗುರು. 7 ಗಂಟೆಗೆ ಎದಳ್ಸು ಅಂದ್ರೆ 5:45ಗೆ 7 ಗಂಟೆ ಆಗೈತಿ ಎದಳು ಮುದವಿ ಅಂತ ನಮ್ಮ ಎದಳ್ಸ್ಬಿಟ್ಲು. ಅಲ್ಲಿಂದ ಪಂಕಾಗಿ ರೆಡಿಯಾಗಿ ನಾನು, ನಮ್ಮ ಅಮ್ಮ, ನಮ್ ದೊಡ್ಡಪ್ಪ, ನಮ್ ದೊಡವ, ನಮ್ಮ ಅತ್ತೆ ಎಲ್ಲ ಆರ್ತಿ ಕುಡುಕೋದು. ಇವರೆಲ್ಲ ದೇವ್ರ ನೋಡಕ್ ಬಂದಿರೋರು, ನನ್ ಮೂತಿ ನೋಡಕಲ್ಲ. ಹಂಗೆ ಮಾಮಿ ಒಳ್ಳೇದ್ ಮಾಡ್ಲಿ ಅಂತ ಒಂದ್ ಅಂದ್ರ ಹಾಕಿಸ್ಕೊಂಡು, ಆಮೇಲೆ ನನ್ ಮಗನ್ ಮೇಲೆ ಯಾವ ಎಣ್ಣೆಕ್ಳು ಕೊಂಡು ಬೀಳ್ಬಾರ್ದು ಅಂತ ನಮ್ಮ ಮಮ್ಮಿ ಒಂದ್ ತಡೆ ಹೊಡಿಸ್ತು. ಆಮೇಲೆ ಶ್ರೀರಂಗಪಟ್ಟಣಕ್ಕೆ ಜಂಪ್ ಹಾಕಿ ದರ್ಶನ ಮುಗಿಸಿ ಮನೆಗೆ ಬಂದ. ಹಿಂಗೆ ಬದಿರ್ಬೇಕಾದ್ರೆ ನಮ್ ಡಾರ್ಲಿಂಗ್ ಸಿಕ್ಕದ್ಲು. ಸ್ನಾನ ಮಾಡಿ ಎಷ್ಟು ವರ್ಷ ಆಗೈತೀನು? 2 ವರ್ಷ ಸುಳ್ಳು ಹೇಳ್ಬೇಡ. 2 ವರ್ಷ 10 ವರ್ಷ ಆಗತ್ತಾನೆ. ನಮ್ಮ ಅಮ್ಮಂಗೆ ಜ್ಞಾನವಿ ಮುಂಡೆ ಅನ್ಬಿಟ್ಟವಳೆ, ನಾನು ಹೊಡಿತೀನಿ ಅಂತ ಈ ತರ ಡೌ ಮಾಡ್ತಾವಳೆ. ಏನೇನು ಇಲ್ಲ ಕಣ್ಣ, ನಾನೇನು ಎಸ್ಲು ಅದು ನೀರು ತುಂಬ್ಕೊಬಿಟ್ಟಿತ್ತು. ಎಂತ ಮುಂಡನ ಬಾಲೆ ಎಸ್ತಿದೆ ಅಂತ ಕೇಳ್ತಾಳ. ಏನಂದ? ಎಂತ ಮುಂಡೆ? ನಮ್ಮಮ್ಮನ ಮುಂಡೆ ಅಂತ್ಯಾ? ಸಲ ಕಿತ್ತೋದ್ ಮುಂಡೆ, ಕಿತ್ತೋದ್ ನನ್ ಸವಂತಿ. ಹೋಗ ಮುದಾವಿ, ಹುಚ್ಚ ಮುದಾವಿ. ಅವ್ರ ಮನೆಗೆ ಹುಡಿಕ ಹೋದ್ರೆ ನನ್ನೇ ಹಚ್ಕೋಗು ಮುದವಿ ಅಂತಾಳೆ. ನೀನು ಹುಚ್ಚ ಮುದಾವಿ, ಹೋಗಿ ನಿಮ್ ಈ ಕಡೆ ತಿರ್ಗು. ನಾನು ಮೇವ್ತಿನ್ ಮಲ್ಕೊಂಡೆ. ಇವತ್ತಿನ ಕತೆ ಇಷ್ಟ. ಈ ವಿಡಿಯೋ ಇಷ್ಟ ಆದ್ರೆ ಒಂದೇ ಒಂದು ಲೈಕ್ ಮಾಡಿ, ತುಂಬಾ ಜಾಸ್ತಿ ಇಷ್ಟ ಫಾಲೋ ಮಾಡಿ ಸಾಕು.